ಶ್ಲೋಕಗಳನ್ನು ಹಾಗೆ ತಗೊಂಡಿದ್ದಾರೆ. ಅಂದರೆ ವಾಲ್ಮೀಕಿಗಳು ಅತ್ಯಂತ ಪ್ರಮಾಣ ಅಂತ ಗೊತ್ತಾಗಲಿಕ್ಕೂ ಸಹಜವಾಗಿಯೇ ಪ್ರಮಾಣ. ಹಾಗಿದ್ದರೂ ಕೆಲವರು ಇಲ್ಲ, ಅವರಿಗೆ ಬೇಕಾದದ್ದನ್ನು ಆ ಪರಂಪರೆಯಲ್ಲಿ ಬಂದದ್ದನ್ನು ಒಪ್ಪಿಕೊಳ್ಳದೆ ಬೇರೆ ಕಥೆಯನ್ನೇ ಹೇಳ್ತಾರೆ ಅಂತ ಹಾಗೇನಿಲ್ಲ. ವಾಲ್ಮೀಕಿಗಳು ಪರಮ ಪ್ರಮಾಣವೇ. ಕಾವ್ಯದ ಮುಖವಾಗಿ ಕೆಲವು ಸಂಗತಿಗಳನ್ನು ಹೇಳಿದ್ದು ಬಿಟ್ಟು ಹೋದದ್ದನ್ನು ಆಚಾರ್ಯರು ಮತ್ತೆ ತಾತ್ಪರ್ಯನಿರ್ಣಯದಲ್ಲಿ ಕೆಲವನ್ನ ಅಂಶವನ್ನು ಎತ್ತಿ ತೋರಿಸಿದ್ದಾರೆ. ಬಿಟ್ಟರೆ ವಾಲ್ಮೀಕಿಗಳು ಹೇಳದೇ ಇದ್ದ ಸಂಗತಿಯನ್ನು ಯಾವುದನ್ನು ಪ್ರಚಾರ ಮಾಡಲಿಕ್ಕಾಗಲಿ ಅಥವಾ ತನ್ನ ಅಭಿಪ್ರಾಯವನ್ನು ಅದರಲ್ಲಿ ಎತ್ತಿ ತೋರಿಸಲಿಕ್ಕಾಗಲಿ ರಾಮಾಯಣ ಬಳಕೆ ಆಗಿಲ್ಲ ಅನ್ನೋದು ಒಂದು ಗೊತ್ತಾಗಲಿಕ್ಕೋಸ್ಕರ ಸಂಗ್ರಹ ರಾಮಾಯಣ ಅನ್ನೋದು ವಾಲ್ಮೀಕಿ ರಾಮಾಯಣ ಮತ್ತು ತಾತ್ಪರ್ಯನಿರ್ಣಯಕ್ಕೆ ಒಂದು ಮಧ್ಯದ ಹೊಂದಾಣಿಕೆಯಾಗಿ ಬಂದಂತಹ ಸುಂದರವಾದ ಸಂಗ್ರಹ ಕಾವ್ಯ. ಸಂಗ್ರಹ ಅಂತಂದರೆ ಇಂಥದ್ದೊಂದು 2-3 ವಾಕ್ಯಗಳಷ್ಟೇ, ಎಲ್ಲೋ ಯಾವುದು ನೇರವಾಗಿ ಅದೇ ಮಾತು ಹೇಳಿದರೆ ಚಂದ ಇರುತ್ತೋ ಅಂಥದ್ದು ಮಾತ್ರ ತೊಗೊಂಡಿದ್ದಾರೆ ಹೊರತು ಮತ್ತೆಲ್ಲವೂ ತನ್ನದೇ, ಅಲ್ಲಿಂದೆಲ್ಲ ತೆಗೆದು ನನ್ನ ಕಾವ್ಯ ಅಂತ ಅವ್ರು ಹೇಳಲಿಲ್ಲ. ಈ ಮಾತನ್ನು ಸಂಗ್ರಹಿಸಿದ್ದಾರೆ. ಅಂದರೆ ಈ ಮಾತನ್ನು ಸಂಗ್ರಹಿಸಿದ್ದಾರೆ ಅನ್ನೋ ಮೂಲಕ ವಾಲ್ಮೀಕಿಗಳ ಮಾತು ಅಷ್ಟು ಪ್ರಮಾಣಬದ್ಧವಾದದ್ದು ಮತ್ತು ಸಂಗ್ರಹಕ್ಕೆ ಯೋಗ್ಯವಾದದ್ದು ಅನ್ನೋ ದೃಷ್ಟಿಯಿಂದ ನಾನು ಮಾತುಗಳನ್ನು ನೆನಪಿಸಿಕೊಂಡೆ. ಅದರಲ್ಲಿ ಅವನು ಹೇಳುವ ಮಾತು, ಈಗ ಪ್ರಾಣಿಗಳನ್ನು ನೀನು ಕೊಲ್ಲುವುದು ಅಂತಾಗಿದ್ದರೆ ನಮ್ಮ ಮೈಯ ಚರ್ಮ ನಿಮಗೇನು ಉಪಯೋಗಕ್ಕೆ ಬರಲ್ಲ, ನಮ್ಮ ಮೈಯ ರೋಮಗಳು ನಿಮಗೆ ಚಾಮರ ಬೀಸಲಿಕ್ಕೂ ಅದು ಯಾವುದಕ್ಕೂ ಲೆಕ್ಕ ಇಲ್ಲ. ಮತ್ತು ಕೆಲವನ್ನೆಲ್ಲ ತಿನ್ನಬಾರದ ಭಕ್ಷ್ಯಗಳು ಪದಾರ್ಥಗಳು ಅಂತ ಇವೆ. ಕ್ಷತ್ರಿಯರು ಬೇಟೆಯಾಡಿ ತಿನ್ನುವುದು ಒಂದು ಅವರಿಗೆ ರೂಢಿಯಾಗಿದ್ದು ಅವ್ರಿಗೊಂದು ಅಭ್ಯಾಸ ಇದ್ದರೆ ಆ ವಿಷಯದಲ್ಲೂ ನಾನು ಸೇರುವುದಿಲ್ಲ ಲೆಕ್ಕದಲ್ಲಿ ಅಂತ ಈ ಮಾತನ್ನು ಹೇಳ್ತಾ, 5 ಉಗುರುಗಳುಳ್ಳಂತಹ ಪಂಚನಖಾ ಭಕ್ಷ್ಯಾ ಯಾವುದೆಲ್ಲ ಶಲ್ಯಕ ಅಂದರೆ ಮುಳ್ಳಿನ ಹಂದಿ, ಶ್ವಾವಿಧ ಕಾಡು ಹಂದಿ,